ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಅಣ್ಣನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಅಣ್ಣನ ಮಗನಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋದು ಬರ್ತ್ಡೇ ಹಿಂದಿನ ದಿವಸ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಅನ್ನೋದನ್ನು ನೀವು ಇವಾಗ ನೋಡ್ತಾ ಇದ್ರ. ನಮ್ಮದು ಕೊಡಗು ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತು, ಒಂಥರ ಜಿಟಿ ಜಿಟಿ ಮಳೆ. ಆ ಒಂದು ಕಾರಣಕ್ಕೋಸ್ಕರ ಬಟ್ಟೆಗಳೆಲ್ಲ ಅಲ್ಲಲ್ಲೇ ಇಲ್ಲಿ ಅಂದರೆ ತೊಳ್ದು ಒಣಗಲ್ಲ ಅವು. ಆ ಗಾಳಿನೇ ಒಂಥರ ಶೀತವಾದ ಗಾಳಿ ಬೀಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಒಣಗಿರಲಿಲ್ಲ, ಅಲ್ಲಿ ಹಿಂದೆ ಹಾಕಿದ್ದು. ಇದು ಬೆಳಗ್ಗೆ ಎದ್ದಾದ್ಮೇಲೆ ಡೆಕೋರೇಷನ್ ಅವರೆಲ್ಲ ಬಂದು ಡೆಕೋರೇಷನ್ ಮಾಡ್ತಾಯಿದ್ರು, ಬಲೂನ್ ಡೆಕೋರೇಷನ್ ಮಾಡಿಸಿದ್ದು. ನೀವು ಇವಾಗ ನೋಡ್ತಾ ಇದ್ರಲ್ಲ, ಅಲ್ಲಿ ಎತ್ಕೊಂಡಿದ್ದಾರಲ್ಲ, ಅವನೇ ನಮ್ಮ ಅಣ್ಣನ ಮಗ. ಎತ್ಕೊಂಡಿರೋದು ನಮ್ಮ ಚಿಕ್ಕಪ್ಪ. ಕೊನೆಗೆ ಡೆಕೋರೇಷನ್ ನೋಡಿ ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿ, ಸ್ವಲ್ಪ ಪರವಾಗಿಲ್ಲ. 2200 ರೂಪಾಯಿಗೆ ಈ ಒಂದು ಡೆಕೋರೇಷನ್ ರೆಡಿಯಾಗಿತ್ತು. ನಮ್ಮ ರಿಲೇಷನ್ಗಳೆಲ್ಲ ಸಂಜೆ ಬರೋರು, ಸ್ವಲ್ಪ ಜನ ಎಲ್ಲ ಸಂಜೆ ಬಂದಿದ್ರು, ಕೆಲವರೆಲ್ಲ ಬೆಳಗ್ಗೆ ಬರ್ತಾಯಿದ್ರು. ನೋಡಿ ಇಲ್ಲಿ ಇವರು ನನ್ನ ತಮ್ಮನ ಫ್ರೆಂಡ್ಸು ಬೆಂಗಳೂರಿಂದ ಬಂದಿದ್ರು. ಇವರು ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡು ಏನೋ ಗೇಮ್ ಆಡ್ತಾ ಇರೋರು. ಇವಾಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಒಂಥರ ಪ್ರಪಂಚ ಆಗ್ಬಿಟ್ಟೈತಲ್ಲ. ಅಷ್ಟೇ ನಿಮ್ಮ ಭಾವನೇನ ಭಾಳ ಹೊಳ್ತಾ ಇರ್ತಾರೆ ಕಣೆ. ಅವಳೊಬ್ಳೆ ನನ್ನ ಮಾತಾಡ್ಸೋದೀನಿ, ಯಾರು ಮಾತಾಡ್ಸಕ್ಕಲ್ಲ ಅಂತ. ಮಾಡಿದ್ರೆ ಯಾರು ನೋಡ್ತಾರೆ, ನಾವೇ ನೋಡ್ಬೇಕು. ಇನ್ನೇನ್ ಮಾಡ್ತೀಯ ಗೊತ್ತು, ಹೆಂಗಿದ್ರು ಸ್ಕ್ರೀನ್ ಶಾಟ್ ಹೊಡಿತಾರೆ ಎಲ್ಲರೂ. ನಂಗೆ ಇವಳ ಹೆಸರು ಕನಿಕಾ ಅಂತ. ಇವಳಿಗೆ ಫೋಟೋ ವಿಡಿಯೋ ಇವೆಲ್ಲ ಅಲರ್ಜಿ, ಆದರೂ ಮೊಬೈಲ್ ಮಾತ್ರ 24 ಗಂಟೆ ಕೈಲಿ ಹಿಡ್ದೇ ಇರ್ತಾಳೆ. ಎಲ್ಲರೂ ಸ್ನಾನ ಮಾಡಿಕೊಂಡು ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ರು. ನಮ್ಮ ಮನೇಲಿ ಸ್ವಲ್ಪ ಹೆಣ್ಮಕ್ಳ ಸಂಖ್ಯೆ ಭಾಳ ಜಾಸ್ತಿ. ನೋಡಿ ಇಲ್ಲಿ ಎಲ್ಲರೂ ನೀಟಾಗಿ ಮೇಕಪ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡವ್ರೆ. ಡೆಕೋರೇಷನ್ ನೋಡಿ ಈ ರೀತಿ ಬಂದಿತ್ತು. ನನ್ನ ಮಗ ಸ್ವಲ್ಪ ಬಲೂನೆಲ್ಲ ಇಟ್ಕೊಂಡು ಆಡ್ತಾ ಇದ್ದ. ಈ ರೂಮಲ್ಲಿ ಒಂದು ಸ್ವಲ್ಪ ಜನ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಮೇಕಪ್ ಮಾಡಿಕೊಂಡು. ಇದು ನಾನು ಉಟ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿರೋ ಸೀರೆ. ಇಲ್ಲಿ ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದ್ದಾರಲ್ಲ, ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮನ ಅಮ್ಮ ಇವರು. ಹಾಗೆ ಇದು ನಮ್ಮ ತಾತ ಇಲ್ಲಿ ಕೂತಿರೋರು, ನಮ್ಮ ಆಂಟಿ ಮಕ್ಕಳು ಎಲ್ಲ ನೋಡಿ ತಿಂತಾವ್ರೆ. ಹಾಯ್, ಅವ್ರು ಬಿಸಿ. ಅಮ್ಮನ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮನೇ ದೊಡ್ಡವರಾಗಿರೋದ್ರಿಂದ ನಮ್ಮ ಚಿಕ್ಕಮ್ಮನ ಮಗಳದಿರಿಗೆಲ್ಲರಿಗೂ ನಮ್ಮ ಅಮ್ಮ ದೊಡ್ಡಮ್ಮ. ಹಾಗೆ ನಮ್ಮ ಚಿಕ್ಕಮ್ಮದಿರ ಮಕ್ಕಳು ಇದರಲ್ಲ, ಇವ್ರು ಚೋಟ ಬಾಸ್ಗಳು, ಇವರಿಗೆಲ್ಲ ನಾನೇ ದೊಡ್ಡಮ್ಮ. ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಪಾಪ ಎಲ್ಲನೂ ಅವ್ರಿಗೆ ತಂದುಕೊಟ್ಟು ಸುಸ್ತಾಗಿ ಕೂತ್ಕೊಬಿಟ್ಟವ್ರ ಹತ್ಲಾಗಿ. ಆಯ್ತಾಯಿಲ್ಲ ನನಗೆ ಕಾಲು ನೋವು ಅಂತ. ಮತ್ತು ಅವರಿಗೆ ಸ್ವಲ್ಪ ಸೊಂಟನೂ ನೋವು. ಅವರಿಗೊಂದು ಸೊಂಟ ನೋವು ಅಂತ ಹೇಳ್ಬಿಟ್ಟು ಸೊಂಟಕ್ಕೊಂದು ಆಪ್ರೇಷನ್ ಮಾಡಿಸ್ತಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಓಡಾಡಿದ್ರೆ ಆಗಲ್ಲ. ನಮ್ಮನೆ ಹೆಣ್ಮಕ್ಳು ಬೆಳಗ್ಗೆ ಎದ್ದಾಗ್ಲಿಂದ ಫಂಕ್ಷನ್ ಮುಗಿಯೋ ತನಕನೂ ಬರೀ ಮೇಕಪ್ಪೇ ಮಾಡ್ಕೊಳ್ತಾ ಇರ್ತಾರೆ. ನೋಡಿ ಇಲ್ಲಿ ತಲೆ ಬಚ್ಕೊಳ್ಳೋದು, ಕನ್ನಡಿ ಮುಂದ್ಗಡೆ ನಿಂತ್ಕೊಳ್ಳೋದು, ಸರಿಯಾಗಿಲ್ಲ ಅಂದರೆ ಮತ್ತೆ ಬಿಚ್ಚೋದು, ಮತ್ತೆ ತಲೆ ಬಚ್ಕೊಳ್ಳೋದು, ಬರೀ ಇದೇ ಕೆಲಸ ಮಾಡೋದು ಇವರು. ಹಾಯ್, ನೋಡಿ ಇವ್ರು ತಲೆ ಬಿಸಿ ಬೇಡನೇ ಬೇಡ ಅಂತ ಮನೇಲೆ ಹಾಕ ಬಂದ್ಬಿಟ್ಟವ್ರು. ಏನಾರು ಮಾಡ್ಕೊಳ್ಳಿ. ಇವ್ರು ನೋಡಿ ಸೀರೆ ಉಡ್ಸ್ಕೊಡ್ತಾ ಇವ್ರೆ. 500 ರೂಪಾಯಿ ಅಂತ ಒಬ್ರಿಗೆ ಸೀರೆ ಉಡ್ಸೋಕ್ಕೆ. ಪಾರ್ಲರ್ ಅವರೇ 100 ರೂಪಾಯಿ ಉಡ್ಸ್ಕೊಡ್ತಾರೆ. ನನಗೆ ಉಡ್ಸ್ಕೊಬಲ್ಲ ಶನಿವಾರ ಸಂತೆಗೆ ಹೋಗಿ. ಹಾಂ ನೋಡಿ ಇಲ್ಲಿ ಯಾವ ರೂಮಿಗೆ ಹೋದ್ರು ಎಲ್ಲ ರೂಮಲ್ಲೂ ಇವರೇ ಇರ್ತಾರೆ, ಇವರೇ ಮೇಕಪ್ ಮಾಡ್ಕೊಳ್ತಾ ಇರ್ತಾರೆ. ತಿಂಡಿ ತಿಂತಾ ಇರೋದು ನಮ್ಮ ಅದಕ್ಕೆ ಅದು ಅವ್ರ ಅಜ್ಜಿ ಮಂಕಂದೈತೆ, ಅವ್ರ ಅಕ್ಕ.
ಹಾಂ ಇವ್ರೇನು ಬಿಟ್ಟು ಅಲ್ಲಾಡಂಗೆ ಇಲ್ಲ ಇವರು ಕೆಲಸನೂ ಇಲ್ಲ ಕೇಮನೂ ಇಲ್ಲ ಅವರಿಗೆ. ನಾನೇ ಮಾಡಿಲ್ಲ ಅಂತ ನೀರಾರೆ ಅಲ್ಲಣ್ಣ ಕೆಲಸ ಮಾಡ್ಬಿಟ್ಟು ಇಲ್ಲಿ ನಮ್ಮ ಮಾವ ನಮ್ಮ ಅತ್ತೆಗೆ ಹೋಗಿ ಕೆಲಸ ಮಾಡೋಗು ಬರೀ ಮೇಕಪ್ ಮಾಡ್ಕೊಳ್ತಿದ್ಯಲ್ಲ ಅಂತ ಬೈತವ್ರೆ. ಹಂಗೆ ಒಬ್ರು ತಮಾಷೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಎಲ್ಲರೂ ಮನೆ ತುಂಬ ಜನ ಇದ್ರೂ ಒಂಥರ ಅನಾಥ ಭಾವ ಕಾಡ್ತಾಯಿತ್ತು. ಅದು ಒಂಥರ ಪದಗಳೇ ಇಲ್ಲ ಅದಕ್ಕೆ ವರ್ಣಿಸೋಕ್ಕೆ. ನಿಮ್ಮ ಜೊತೆ ಇರೋರ ಜೊತೆಯಾಗಿರಿ, ಯಾಕಂದರೆ ಒಂದು ಸತಿ ಕಳ್ಕೊಂಡ್ರೆ ಅದ್ರ ನೋವಿದೆಯಲ್ಲ ನಿಜಕ್ಕೂ ಅದೊಂಥರ ವರ್ಣಿಸೋಕ್ಕೆ ಅಸಾಧ್ಯ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಜೊತೆಗಿರೋರ ಜೊತೆಯಾಗಿರಿ ಅಷ್ಟೇ.